ಮಾತಾಡೋದು ಹೊರಟಷ್ಟೇ. ಆದರೆ ನೀವು ಅಂದ್ಕೊಂಡಿರೋ ಹಾಗೆ ನಾನು ಕೆಟ್ಟವನಲ್ಲ. ಹಾಗಂತ ಚೆನ್ನಾಗಿ ಮಾತಾಡೋರೆಲ್ಲ ಒಳ್ಳೆಯವರು ಅಲ್ಲ. ಆದರೆ ನೀನು ಮುಗ್ದೆ ಅಲ್ಲ. ನೀನು ಬೆಳ್ಳಗಿರೋದೆಲ್ಲ ಹಾಲಂತ ನಂಬ್ಕೊಂಡು ಅವನು ತುಂಬ ಬೇಗ ನಂಬಿಡ್ತೀಯ. ಇವಾಗ ಮಲ್ಲಿ ವಿಚಾರನೇ ತಗೋ. ನೋಡು, ಮಲ್ಲಿ ವಿಚಾರ ನೀನೇನು ಹೇಳೋದು ಬೇಡ. ಯಾಕಮ್ಮ? ಯಾಕೆ ನಾನು ಏನೇ ಮಾತಾಡಿದ್ರು ಅದನ್ನು ತಪ್ಪಾಗಿ ತಿಳ್ಕೊತೀಯ? ಜಗದೀಶ ಅಂದರೆ ಇವನು ಕೆಡಕ್ ಮಾಡೋಕ್ಕೆ ಹುಟ್ಟಿರೋದು ಅಂತ ನಿನ್ನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಲ್ಲ. ಅದಕ್ಕೆ ನಾನು ಏನೇ ಮಾತಾಡಿದ್ರು ನಿನ್ನ ಕಿವಿಗೆ ಹಾಗೇ ಕೇಳುತ್ತೆ. ನಾನು ಈ ಮನೆ ಹಿರಿ ಮಗ. ನನಗೆ ನಮ್ಮ ಮನೆತನದ ಬಗ್ಗೆ ಅಪಾರವಾದ ಗೌರವ ಇದೆ, ಹೆಮ್ಮೆ ಇದೆ. ನನ್ನ ಕಣ್ಣು ಮುಂದೆನೇ ನಮ್ಮ ವಂಶನ ಒಂದು ಸಣ್ಣ ಹುಳ ನಿಧಾನಕ್ಕೆ ನಾಶ ಮಾಡ್ತಾ ಇರೋದನ್ನ ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ನೀನು ಏನೇನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳ್ಬಿಡು. ನಾನು ಮಾತಾಡೋಕ್ಕಿಂತ ಮುಂಚೆ ನಾನು ನೀನು ಹೆತ್ತು ಮಗ, ಈ ಮನೆ ಹಿರಿ ಮಗ. ನಮ್ಮಲ್ಲಿ ಕೆಲಸದೋಳು, ನಿನ್ನೆ ಮೊನ್ನೆ ಬಂದಿರೋಳು. ಅದನ್ನ ನೀನು ಅರ್ಥ ಮಾಡ್ಕೊ. ಈ 4 ಗೋಡೆ, ಬಂಗ್ಲೆ ಬಿಟ್ಟರೆ ದೇವಸ್ಥಾನ, ಇಷ್ಟೇ ನಿನ್ನ ಪ್ರಪಂಚ. ಇದು ಬಿಟ್ಟರೆ ನಿಂಗೆ ಬೇರೆ ಏನೂ ಗೊತ್ತಿಲ್ಲ. ನಿನ್ನ ಕಣ್ಣಿಗೆ ಎಲ್ಲರೂ ಒಳ್ಳೆಯವರೇ, ಆದರೆ ಪ್ರಪಂಚ ಎಷ್ಟು ದೊಡ್ಡದು, ಎಂತೆಂಥ ಮೋಸ ವಂಚನೆ ದಗಲ್ಬಾಜಿ ನಡೆಯುತ್ತೆ ಅಂತ ಗೊತ್ತಾ ನಿಂಗೆ? ಅದೆಲ್ಲ ಕಟ್ಕೊಂಡು ನನಗೇನೋ ಆಗ್ಬೇಕಾಗಿದೆ. ಯಾಕೆ ಅಂದ್ರೆ ನೀನು ಮೋಸ ಹೋಗ್ತಾ ಇದೆಯಾ, ಅದಕ್ಕೆ. ನಾನಾ? ಹಾ, ನೀನೇ. ಆ ಮಲ್ಲಿ ಎಂತವಳು, ಈ ಹಿಂದೆ ಏನಾಗಿತ್ತು, ಇವಾಗ ಯಾಕೆ ಇಲ್ಲಿದ್ದಾಳೆ, ಅವಳು ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾ ನಿಂಗೆ? ಯಾರನ್ನೇ ಆಗ್ಲಿ ಹಿಂದು ಮುಂದೆ ಯೋಚನೆ ಮಾಡಿದೆ ಇಷ್ಟೆಲ್ಲ ಯಾರನ್ನಾದ್ರೂ ನಂಬ್ತಾರ? ಅದು ಹೆತ್ತು ಮಕ್ಕಳಿಗಿಂತ ಹೆಚ್ಚಾಗಿ. ಅವಳು ಉದ್ದೇಶ ಏನು ಅಂತ ಗೊತ್ತಾ ನಿಂಗೆ? ನನಗೆ ಗೊತ್ತಿಲ್ಲ. ಹಣ, ನೀನು ಮುಗ್ಧತೆ, ಶ್ರೀಕಾಂತಂಗಿರೋ ಮಗುವಿನಂತ ಮನಸ್ಸು, ಎಲ್ಲನೂ ಬಳಸ್ಕೊಂಡು ಒಳ್ಳೆತನದಿಂದ ನಡೆಸಿ ನಮ್ಮ ಆಸ್ತಿ ಅಂತಸ್ತನ್ನೆಲ್ಲ ಹೊಡ್ಕೊಂಡು ಹೋಗಿ ಬಂದಿರೋ 2 ತಲೆ ಹಾವು ಅವಳು. ಅವಳಿಗೆ ಈಗಾಗಲೇ 2 ಮದುವೆ ಆಗಿದೆ. 2 ಗಂಡಂದ್ರ ಜೊತೆ 2 ವರ್ಷ ಸಂಸಾರ ಮಾಡಿದಲ್ಲ ಅವಳು. ಬರೀ ಬರೀ ಚಿಲ್ಲರೆ ಕಾಸಿಗೋಸ್ಕರ ಕಟ್ಕೊಂಡಿರೋ ಗಂಡಂಗೆ ಬಿಟ್ಟು ನಮ್ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಮನೆ ಸ್ಥಿತಿಗತಿನೆಲ್ಲ ನೋಡಿಕೊಂಡು ನಿಮ್ಗಳ ಪ್ರೀತಿ ವಿಶ್ವಾಸ ಗಳಿಸಿ ಈ ಮನೆಯಲ್ಲಿ ಮಹಾರಾಣಿ ತರ ಮೆರಿಬೇಕು ಅನ್ನೋ ದುರಾಲೋಚನೆ ಅವಳು. ಜಾಣೆ ಅವಳು, ತುಂಬಾ ಜಾಣೆ. ನನಗೆ ಗೊತ್ತು, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಮ್ಮಲ್ಲ ಅಲ್ವಾ ನನ್ನ? ನಂಬದಿದ್ರೆ ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಇರೋಣ ಅನ್ಕೊಂಡ್ರೆ ಹಾಳಾದ ಮನ್ಸು ಒಪ್ಪಲ್ವಲ್ಲ. ನಮ್ಮ ಮನೆ ಮರ್ಯಾದೆ, ಅಲ್ಲಿ ನನ್ನ ಶ್ರೀಕಾಂತನ ಜೀವನ ಹಾಳಾಗ್ತಾ ಇದೆ. ಅದನ್ನೆಲ್ಲ ನೋಡ್ಕೊಂಡು ನನ್ನ ಕೈಯಿಂದ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ. ಇವಾಗಲೂ ನಂಗೆ ಗೊತ್ತಿರೋ ಒಂದು ಸತ್ಯನ ನಿನ್ನಿಂದ ಮುಚ್ಚಿಟ್ರೆ ನನ್ನಿಂದ ದೊಡ್ಡ ತಪ್ಪಾಗತ್ತೆ ಅಂತ ನಾನು ಅದನ್ನ ಹೇಳಕ್ಕೆ ಅಂತ ಬಂದೆ. ಇಷ್ಟು ಸಾಲದು ಅಂತ ಶ್ರೀಕಾಂತ ಇಲ್ದೇ ಇರೋ ಸಮಯ ನೋಡ್ಕೊಂಡು ದಿನಕ್ಕೊಬ್ಬೊಬ್ರು ಗಂಡಸರು ದಿನ ರಾತ್ರಿ ಔಟ್ ಹೌಸಿಗೆ ಬಂದು ಹೋಗ್ತಾ ಇದ್ದಾರೆ. ಹೊಲಸು ನಡೀತಾ ಇದೆ ನಮ್ಮ ನನ್ನ ಕೈಲಿ ಹೇಳಕ್ಕೂ ಅಸಹ್ಯ ಆಗತ್ತದು. ತಂದೆ ನಡೆಸ್ತಾ ಇದೆ. ಜಗದೀಶ, ಏನ್ ಮಾತು ಅಂತ ಆಡ್ತಿದ್ಯಾ? ಬಾಯಿ ಮುಚ್ಚು. ನನ್ನ ಬಾಯಿ ಮುಚ್ಚೋ ಬದಲು ಸ್ವಲ್ಪ ಯೋಚನೆ ಮಾಡಿ ನೋಡು. ಸರಿ, ನಾನು ಲೋಫರು, ಲುಚ್ಚ, ಲಫಂಗ, ಕೆಟ್ಟವನು, ನೀನ್ ಏನ್ ಬೇಕಾದ್ರೂ ಅನ್ಕೋ. ಇವಾಗ್ಲೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿಂಗೆ? ನಿನ್ನ ಕಿವಿ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ನಿನ್ನ ಕಣ್ಣ ಮೇಲೆ ನಂಬಿಕೆ ಇದೆ ತಾನೆ? ನೀನೇ ಸ್ವತಃ ಕಣ್ಣಾರೆ ನೋಡಿದ್ರೆ ನಿನ್ ನಂಬಿಕೆ ಬರತ್ತಲ್ವಾ? ನಂಬೇಡ, ನಾನು ಏನು ಹೇಳಲ್ಲ. ನನ್ನ ಮಾತನ್ನ ನೀನು ನಂಬೇಡ, ಆ ಮಲ್ಲಿ ಮಾತನ್ನೇ ನಂಬು. ಆದ್ರೆ ಒಂದೇ ಒಂದು ಸಣ್ಣ ಕೆಲಸ ಮಾಡು. ಇವತ್ತು ರಾತ್ರಿ ಆ ಔಟ್ ಹೌಸ್ ಮೇಲೆ ಒಂದು ಕಣ್ಣಿಡು. ಅವಾಗ ನಿನಗೆ ಗೊತ್ತಾಗತ್ತೆ. ಈ ಮನೆಗೆ ಹಿರಿಮಗ ಆಗಿ ಈ ಮನೆತನದ ಗೌರವ ಕಾಪಾಡೋದು ನನ್ನ ಕರ್ತವ್ಯ ಅನ್ಕೊಂಡು ನಾನು ಹೇಳೋ ಅಷ್ಟೆಲ್ಲ ಹೇಳಾಯ್ತು. ಮುಂದೆ ನನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಈ ಮನೆ ಮಾನ ಮರ್ಯಾದೆಲ್ಲ ಹಾಳಾಗಬೇಕು ಅಂತ ಬರ್ದಿದ್ರೆ ಅದನ್ನ ತಪ್ಸಕ್ ನಾನು ಯಾರು? ಆಯ್ತು, ಇವತ್ತೇ ಕೊನೆ. ಇನ್ನು ಮುಂದೆ ನಾನು ಯಾವತ್ತೂ ಆ ಮಲ್ಲಿ ತಂಟೆಗೆ ಹೋಗಲ್ಲ. ನೀನೇ ಇವತ್ತು ರಾತ್ರಿ ಕಣ್ಣಾರೆ ನೋಡಿದ್ಮೇಲೆ ನಂಬೋದಿದ್ರೆ ನಂಬು, ಬಿಟ್ರೆ ಬೀಳು. ಮುಂದಿಂದು ನಿನಗೆ ಬಿಟ್ಟಿದ್ದೆ.
ಹೊಲಸು ನಡೀತಾ ಇದೆ ನಮ್ಮ ಮನೇಲಿ. ನನ್ನ ಕೈಲಿ ಹೇಳಕ್ಕೂ ಅಸಹ್ಯ ಆಗತ್ತದು. ದಂಧೆ ನಡೆಸ್ತಾ ಇಲ್ಲ, ದಂಧೆ ನಡೆಸ್ತಾ ಇಲ್ಲ, ದಂಧೆ ನಡೆಸ್ತಾ ಇಲ್ಲ, ದಂಧೆ ನಡೆಸ್ತಾ ಇಲ್ಲ, ದಂಧೆ ನಡೆಸ್ತಾ ಕಾಲಿಗೆ ಬೀಳ್ತೀನಿ ಮಲ್ಲಿ, ದಯವಿಟ್ಟು ನನ್ನ ಮಾತನ್ನು ಕೇಳು. ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಯಾಕೆ ತೊಂದರೆ ಕೊಡ್ತಿದ್ಯಾ? ದಯವಿಟ್ಟು ಹೊರಟೋಗು. ಒಂದೇ ಒಂದು ಸತಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡು. ಇಲ್ಲ ಅನ್ಬೇಡ ಮಲ್ಲಿ. ಹೊರಗಡೆ ಬಾ. ಯಾಕೆ ಬಂದ್ರಿ ಇಷ್ಟೊತ್ತಲ್ಲಿ? ಎಷ್ಟು ಧೈರ್ಯ ನಿಮಗೆ? ಧೈರ್ಯ ಅಲ್ಲ ಮಲ್ಲಿ, ಅನಿವಾರ್ಯತೆ. ನಾನು ನಿನ್ನ ಹತ್ರ ಮಾತಾಡಲೇಬೇಕು. ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ವಾ? ನನಗಿದೆಯಲ್ಲ. ಏನಿದೆ? ನಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ಮಾತಾಡಬೇಕು ನೀವು? ನಾನು ನಿನ್ನ ಗಂಡ ಅನ್ನೋದು ಸುಳ್ಳ? ಇಲ್ಲ. ಆದ್ರೆ ಗಿದ್ರೆ ಅಲ್ಲ, ಬಿಡು. ನಾನು ನಿನಗೆ ತಾಳಿ ಕಟ್ಟಿದ ಗಂಡ. ಹೌದೋ ಅಲ್ವೋ? ಹೌದು. ನಾವಿಬ್ರು ನನ್ನ ಸಂಸಾರದ ಬಗ್ಗೆ 1000 ಕನ್ಸ್ಕೊಂಡಿದ್ದು. ಹೌದೋ ಅಲ್ವೋ? ಖಂಡಿತ್ವಿ. ನೀನವತ್ತು ನಾನು ಬಿಟ್ಟು ಹೋದಾಗಿನಿಂದ ಹುಚ್ಚಿನಾಗೆ ಅಲಿತಿದ್ದೀನಿ. ನೀನು ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದೆಯಾ? ಯಾಕೀಗ ನಾನು ಮೋಸ ಮಾಡಿಬಿಟ್ಟೆ ಮಲ್ಲಿ? ಅಂಥ ತಪ್ಪು ನಾನು ಏನು ಮಾಡಿದೆ ಹೇಳು ಮಲ್ಲಿ. ನೀವು ಹೇಳ್ತಿರೋದಲ್ಲ ಹಳೆ ಕತೆ.
ಈಗ ನಾನು ನಿಮ್ಮ ಹೆಂಡ್ತಿನೂ ಅಲ್ಲ, ನೀವು ನನ್ನ ಗಂಡನೂ ಅಲ್ಲ. ನಾನು ನಿಮ್ಗೆ ಅವತ್ತೇ ಹೇಳಿದಾಗೆ ನಾನೀಗ ಬೇರೆಯವ್ರ ಸ್ವತ್ತು. ಅದಕ್ಕೆ ದಯವಿಟ್ಟು ಪದೇ ಪದೇ ಹೀಗೆ ಬಂದು ನನಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಹಾಗಾದ್ರೆ ಈಗ ನಾನು ನಿನ್ನ ಮನಸ್ಸಲ್ಲಿಲ್ವಾ? ಇಲ್ಲ, ನಮ್ಮ ಮದುವೆಗೆ ಬೆಲೆನೇ ಇಲ್ವಾ? ಇಲ್ಲ. ತಾಳಿ ಅದನ್ನ ಆ ಮನೆಗೆ ಬಂದಾಗಲೇ ಕಿತ್ತು ಬಿಸಾಕ್ಬಿಟ್ಟೆ. ಎಸಿದೆ ಏನು ಮಾಡ್ತೀಯಾ? ಇಂಥ ದೊಡ್ಡ ಮನೆ ದಣಿ ಸಿಗ್ತಾರೆ ಅಂದರೆ ನಾನು ಕಟ್ಟಿದ ತಾಳಿ ಯಾಕೆ ಬೇಕು ಹೇಳು? ನೀನು ಮಾಡಿದ ಪ್ರೀತಿ ನಾಟಕನ ನಾನು ನಂಬ್ದ ಹಾಗೆ ಈ ಮನೆಯವರು ನಂಬಿದ್ದಾರೆ ಮಲ್ಲಿ. ನೀನೆಂಥವಳು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ನೀನು ದುಡ್ಡಿನ ಮೋಹಕ್ಕೆ ಬಿದ್ದಿರೋಳು. ಆಸ್ತಿಗೋಸ್ಕರ ಚಿಕ್ಕ ಯಜಮಾನ ತಲೆ ಕೆಡಿಸಿರೋಳು. ಕಟ್ಕೊಂಡು ಗಂಡನ್ನೇ ಬಿಟ್ಟು ಬಂದು ಮದುವೆ ಆಗಿರೋ ಅಯ್ಯಪ್ಪನ ತಲೆ ಕೆಡಿಸಿರೋದು ಎಲ್ಲ ನನಗೆ ಗೊತ್ತು. ಅಚ್ಚಿಗೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಹೌದು, ನಾನಂತವಳೆ. ನನಗೆ ದುಡ್ಡಿನ ಹುಚ್ಚು. ನಾನು ಮಹಾರಾಣಿಯಾಗಿ ಮೆರೆಯೋ ಹುಚ್ಚು. ಅದಕ್ಕೆ ನಿಮ್ಮನ್ನು ಬಿಟ್ಟು ಈ ಮನೆಗೆ ಬಂದು ಸೇರ್ಕೊಂಡಿರೋದು. ಚಿಕ್ಕ ಯಜಮಾನ್ರನ್ನ ನನ್ನ ಕೈವಶ ಮಾಡ್ಕೊಂಡಿದ್ದೀನಿ. ನನ್ನ ಉದ್ದೇಶನೇ ಹಣ, ಆಸ್ತಿ, ಒಡವೆ, ಬಂಗಾರ. ಇದಿಷ್ಟಿದ್ರೆ ನನಗಷ್ಟೇ ಸಾಕು. ಯಾವ ಸಂಬಂಧಗಳು ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ನೀವಿನ್ ಇಲ್ಲಿಂದ ಹೊರಡ್ಬೋದು. ಬೇಡ ಮಲ್ಲಿ, ನನಗೆ ಮಾತಾಡೋದಕ್ಕೂ ಅವಕಾಶ ಕೊಡದೆ ನೀನು ಓಡ್ತಾ ಇದೆಯಾ? ನಿನಗೆ ಒಳ್ಳೇದಾಗಲ್ಲ. ನಿಲ್ಸಿ ನಿಮ್ಮ ಪುರಾಣನ. ಮೊದಲು ಇಲ್ಲಿಂದ ಹೊರಡಿ. ಏನ್ ಮುಖ ನೋಡ್ತಿದ್ದೀರಾ? ದಯವಿಟ್ಟು ಇಲ್ಲಿಂದ ಮೊದಲು ಹೊರಡಿ.
ಹೋಗ್ತಿದ್ಯಾ? ಇನ್ನೆಲ್ಲಿಗೆ ಅಮ್ಮೋರೆ? ಪಾತ್ರೆ ತೊಳೆಯೋಣ ಅಂತ ಅಡುಗೆ ಮನೆ ಕಡೆಗೆ ಹೋಗ್ತಿದ್ದೆ. ಬೇಡ, ಹೋಗಿ ನನ್ನ ಚಪ್ಪಲಿ ತಗೊಂಬ.